ನಮಸ್ತೆ. ನಾನು ನಿಮ್ಮ ನೀರಜ್, ಪ್ಲಾಟಿನಮ್ ಸ್ಟಾರ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತು ನಾನು ಇರೋದು ನೀತು ಅವ್ರ ಜೊತೆ ಟಿಟ್ ಫಾರ್ ಟ್ಯಾಟೂ ಒಂದು ಸ್ಟುಡಿಯೋದಲ್ಲಿ. ಎಸ್ ಮೇಡಮ್, ವೆಲ್ಕಮ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಚೆನ್ನಾಗಿದ್ದೀರಾ? ನಾನು ಅದಕ್ಕೆ ಹೇಳಿದೆ ನೀರಜ್ ಅವ್ರ ಜೊತೆ ನೀತು ಇದ್ದಾರೆ ಅಂತ. ನೀರಜ್ ನೀತು ನೋಡಿ, ಕಾನ್ವರ್ಸೇಷನ್ ಹೋಗಿದೆ. ಟಿಟ್ ಫಾರ್ ಟ್ಯಾಟೂ ಅಂದ್ರೆ ಏನು ಮ್ಯಾಮ್ ಇದು? ಟಿಟ್ ಫಾರ್ ಟ್ಯಾಟೂ ಅಂದ್ರೆ ಏಟಿಗೆ ಎದುರೇಟು ಅಂತ. ನೋಡಿ, ನೀರಜ್ ನೀತು ಅನ್ನೋ ತರ ಹೇಳಿದ್ನಲ್ಲ, ಆ ತರ. ಏಟಿಗೆ ಏಟು ಅನ್ನೋ ತರ ಟಿಟ್ ಫಾರ್ ಟ್ಯಾಟೂ. ಲೈಕ್ ಯಾವಾಗ ಪ್ರಿಕ್ ಆಗುತ್ತಲ್ಲ, ಒಂದು ಟ್ಯಾಟೂ ಮೂಡುತ್ತೆ, ಒಂದು ಚಿತ್ರ ಮೂಡುತ್ತೆ. ಸೊ ಏಟಿಗೆ ಏಟಿಲ್ಲ ಅಂದ್ರೆ ಅದು ಇದಾಗಲ್ಲ, ಟ್ಯಾಟೂನೇ ಬರಲ್ಲ. ಸೊ ಹಾಗಾಗಿ ನಾನು ಅನ್ಕೊಂಡೆ ಆ ಕಾನ್ಸೆಪ್ಟ್, ಆ ಒಂದು ವರ್ಡ್ ತುಂಬಾ ಆಪ್ಟ್ ಆಗುತ್ತೆ ನಮ್ಮ ಟಿಟ್ ಫಾರ್ ಟ್ಯಾಟೂಗೆ ಅಂತ. ಸೊ ಟಿಟ್ ಫಾರ್ ಟ್ಯಾಟೂ ಸ್ಟುಡಿಯೋ ಅಂತ. ವಾವ್. ಈ ಮುಂಚೆ ಬೇರೆ ಕಡೆ ಇತ್ತು, ಈಗ JP ನಗರಲ್ಲಿ ಲೊಕೇಟ್ ಆಗಿದೆ. HSR ಲೇಔಟ್ ಅಲ್ಲಿ ಇತ್ತು. ಅಲ್ಲಿ ನಮ್ಮ ಬಿಗ್ ಬಾಸ್ ಇಂದ ಬಂದ ತಕ್ಷಣನೇ ನಮ್ಮ ಓನರ್ಗೆ ಏನ್ ಅನಿಸ್ತು ಏನೋ ಗೊತ್ತಿಲ್ಲ, ತುಂಬಾ ಪೇಮೆಂಟ್ ಕೊಟ್ಟಿದ್ದಾರೆ, ಲೈಕ್ ಜಾಸ್ತಿ ಬಾಡಿಗೆ ಮಾಡೋಣ ಅಂತೇಳಿ 35,000 ಇದ್ದಿದ್ದು 65,000 ಮಾಡಿದ್ರು. ಓ, ಬಿಹೈಂಡ್ ದ ಸ್ಟೋರಿ ಇದಿದೆ. ಓಕೆ ಓಕೆ ಓಕೆ. ಸೊ ಹಂಗಾಗಿ ಸೊ ನಮ್ಮ ಮನೆಗೆ ಹತ್ರ ಆಗುತ್ತೆ ಇದು JP ನಗರ್. ಹಂಗಾಗಿ ಇಲ್ಲಿ ಮಾಡ್ಕೊಂಡು ಇಲ್ಲಿ ಚೆನ್ನಾಗಿ ನಡೀತಿದೆ. ಇಟ್ಸ್ ಗೋಯಿಂಗ್ ಗುಡ್. ವೇಟಿಂಗ್ ಫಾರ್ ಗ್ರ್ಯಾಂಡ್ ಓಪನಿಂಗ್. ಜಸ್ಟ್ ಈಗ ಸೆಟಪ್ ಆಗಿದೆ ಎಲ್ಲ ಸ್ಟಾರ್ಟ್ ಮಾಡಿ. ಆದ್ರೂ ಕೂಡ ಬರ್ತಾ ಇದಾರೆ ಕಸ್ಟಮರ್ಸ್, ಎಷ್ಟೋ ಜನ ಬರ್ತಾ ಇದಾರೆ. ನಾನು ನೋಡ್ತಾ ಇದ್ದೀನಿ ರೆಗ್ಯುಲರ್ ಕಸ್ಟಮರ್ಸ್. ನಾನೇ ಮಾಡ್ಬೇಕನ್ನೋ ಸ್ವಲ್ಪ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ಮಾಡ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಡೀತಾ ಇದೆ. ಗ್ರ್ಯಾಂಡ್ ಓಪನಿಂಗು ಲೈಕ್ ಮಾಡಬೇಕು. ಯಾರೋ ಬಿಗ್ ಸ್ಟಾರ್ನ ಬೇರೆ ಕರೆಸ್ಬೇಕು ಅನ್ಕೊಂಡಿದ್ದೀರಾ? ಖಂಡಿತ. ಸೊ ಆ ಪ್ಲಾನ್ ಇದೆ. ನೋಡೋಣ ಯಾರು ಬರ್ತಾರೆ ಅಂತ. ಒಂದು ಇದು ಬಿಗ್ ಸ್ಟಾರ್ ಇರ್ತಾರೆ. ಹೇಗಿದೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಲೈಫು? ಈಗ ಹೇಗಿದೆ? ಮುಂಚೆ ಹೇಗಿತ್ತು? ಇಂದ ಬಂದ ತಕ್ಷಣನೇ ಲೈಫು ತುಂಬಾ ಸೆಲೆಬ್ರೇಷನ್, ಒಂದು ಕಾನ್ಫಿಡೆನ್ಸ್, ತುಂಬಾ ಕಲ್ತಿದ್ದೀನಿ ಬಿಗ್ ಬಾಸ್ ಮನೇಲಿ. ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಒಂದು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಒಂದು ಹುಮ್ಮಸ್ ಬಂದಿದೆ. ಸೊ ಹಾಗಾಗಿ ಲೈಕ್ ಇಟ್ಸ್ ಗುಡ್ ಫೀಲಿಂಗ್. ಓಕೆ. ಬಿಗ್ ಬಾಸ್ ಮನೆಯಿಂದ ಒಂದು ಡ್ರಾಸ್ಟಿಕ್ ಚೇಂಜ್ ಆಗಿದೆ ಅನ್ಸೋದು ಇರ್ಬೋದು. ಇವತ್ತು ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ, ಹೊರಗಡೆ ಜನ ಇರ್ಬೋದು, ಒಂದು ಸೆಲೆಬ್ರಿಟಿ ಅಂದರೆ. ಮುಂಚೆ ಲೈಕ್ ನೀತು ಅನ್ನೋದು ಹೆಸರು ಗೊತ್ತಿಲ್ಲದೆ ನೀವೊಂದು ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಅಂತೂ ಮಾಡಿದ್ರ. ಬಟ್ ಈಗ ಅಚೀವ್ಮೆಂಟೇ ಬೇರೆ ಥರ ಆಗಿದೆ, ಅಂದರೆ ಗುರುತಿಸೋ ರೀತಿಗೆ. ಸೊ ಸೆಲ್ಫಿ ತಗೊಳೋದಿರ್ಬೋದು, ಜನ ನಿಮ್ಮನ್ನ ಗುರ್ಸೋದಿರ್ಬೋದು, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಅದನ್ನ ನೋಡಿದಾಗ? ತುಂಬಾ ಖುಷಿ ಆಗುತ್ತೆ. ಈಗ ಒಂದು 100 ಫಿಲ್ಮ್ ಮಾಡಿದ್ರು ನಮ್ಗೆ ಇಷ್ಟು ಫೇಮ್ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಮನೆಯಿಂದ ಜನ ಅವ್ರ ಮನೆ ಮಗಳಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಪ್ಲಸ್ ಗೊತ್ತು, ಮೈನಸ್ ಗೊತ್ತು ಜನಕ್ಕೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟು ಬಿಗ್ ಬಾಸ್ನ ನೋಡಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸ್ಪೆಷಲಿ ಈ ಒಂದು ಬಿಗ್ ಬಾಸ್ ಸೀಸನ್ 10 ತುಂಬಾ ಲೈಕ್ ಎಲ್ಲ ಕಂಟೆಸ್ಟೆಂಟ್ಸ್ ಅವ್ರದೇ ಆದ ರೀತಿಯಲ್ಲಿ ಅವರು ಐಡೆಂಟಿಫೈ ಆಗಿದ್ದಾರೆ. ಸೊ ತುಂಬಾ ಆಪ್ಟ್ ಅನ್ಸಿದ್ದಾರೆ ಈ ಸೀಸನ್ಗೆ. ಸೊ ಹಾಗಾಗಿ ನನ್ನ ಒಂದು ವ್ಯಕ್ತಿತ್ವನೂ ಜನ ಇಷ್ಟಪಟ್ಟು ಒಂದು ಮನೆ ಮಗಳಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರಲ್ಲ. ಬಂದು ಫೋಟೋ ತಗೊಳ್ಳೋದಾಯ್ತು, ಖುಷಿಯಿಂದ ಮಾತಾಡೋದಾಯ್ತು. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಸೊ ಇದು ಈ ಒಂದು ಪ್ರಾಸೆಸ್ ಇತ್ತಲ್ಲ, ಜನರ ಮಧ್ಯೆ ಇರೋದು, ಜನರ ಜೊತೆ ಆ ಪ್ರೀತಿ ಹಂಚ್ಕೊಳ್ಳೋದು, ಸೊ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಜೊತೆ ಬೆರೆಯೋದಾಯ್ತು. ಸೊ ಅದೆಲ್ಲ ಆಗಿರ್ಲಿಲ್ಲ ನನ್ನ ಲೈಫಲ್ಲಿ. ಇದೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಮೇ ಬಿ ಆ ದೇವರು ನನ್ನ ಒಂದು ಮನಸ್ಸಿನ ಮಾತನ್ನ ಕೇಳ್ದ ಅನ್ಸುತ್ತೆ. ಅದೇ ರೀತಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಯಿತು, ಒಂದು ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಯಿತು. ಸೊ ನನಗಾಗಿ ಆ ಒಂದು ಆಪರ್ಚುನಿಟಿ ಬಂದಾಗ, ಸೊ ಮೇ ಬಿ ಆ ದೇವರ ಆಶೀರ್ವಾದನೂ ಇತ್ತು ಅನ್ಸುತ್ತೆ ಈ ಒಂದು ನನ್ನ ಜರ್ನಿಲಿ. ಆ ಪ್ರೀತಿ ಸಿಗ್ತಾ ಇದೆ ಅಂದರೆ ಅದೆಲ್ಲ ಕ್ರೆಡಿಟು ನನ್ನ ಹಾರ್ಡ್ ವರ್ಕು ಪ್ಲಸ್ ಒಂದು ಶ್ರಮಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಕಮ್ಯುನಿಟಿಲಿ ಆ್ಯಕ್ಚುಲಿ ಈ ಥರ ನಿಮ್ಮ ಥರ ಲೈಫ್ ಸಿಗೋದು ತುಂಬ ಕಷ್ಟ. ಆ್ಯಂಡ್ ಅದು ನೀವು ಮಾದರಿ ಆಗಿದ್ದೀರಾ ಆ ವಿಷಯದಲ್ಲಿ. ಎಷ್ಟೋ ಜನ ನೋಡಿದ್ದೀವಿ, ಬೀದಿಗೆ ಬಂದುಬಿಡ್ತಾರೋ ಅಥವಾ ಸಮಥಿಂಗ್ ಏನೋ, ಪಾಪ ಅವರೊಂದು ಮೈಂಡ್ ಸೆಟ್ಟೇ ಚೇಂಜ್ ಆಗಿ ಅವ್ರ ಕಮ್ಯುನಿಟಿಗಳು ಸೇರಿಕೊಂಡು ಬೀಗನೇ ಭಿಕ್ಷೆ ಬಿಡೋದಿರ್ಬೋದು, ಲೈಕ್ ಬೇರೆ ಥರನೇ ಅವ್ರ ಲೈಫೇ ಚೇಂಜ್ ಆಗಿಬಿಡುತ್ತೆ. ಅವರು ರಿಚ್ ಫ್ಯಾಮಿಲಿಲಿ ಹುಟ್ಟಿದ್ರು ಕೂಡ ಬದುಕೆ ಬೇರೆ ಆಗಿಬಿಡುತ್ತೆ. ಸೊ ಆ ಥರದವ್ರಿಗೆ ಏನು ಹೇಳ್ತೀರಾ ನೀವು? ಸೊ ಬದುಕು ನಮ್ಮ ಕಮ್ಯುನಿಟಿಲಿ ಅಂತಂದರೆ ಇದು ನಾವಾಗೆ ಅಂದರೆ ಮಾಡ್ಕೊಂಡಿರೋದಲ್ಲ, ಇದು ಪ್ರಕೃತಿಯಿಂದ ಬಂದಿರೋ ಒಂದು ಅಂಶ ಇದು. ಸೊ ಇಲ್ಲೇನಾಗುತ್ತೆ, ಫ್ಯಾಮಿಲಿ ಎಕ್ಸೆಪ್ಟೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ
ಕ್ರೂರಲ್ ಅಂತ ಅನ್ಕೋಬಹುದು. ತುಂಬಾ ವಿಯರ್ಡ್ ಲೈಫ್ನೇ ಅವ್ರು ಲೀಡ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಬರ್ತಿರುತ್ತೆ, ಭಿಕ್ಷಾಟನೆ ಅದು ಇದೆಲ್ಲ ಬರ್ತಿರುತ್ತೆ, ಬಟ್ ಅವ್ರಿಗೆ ನೆಮ್ಮದಿ ಇರಲ್ಲ. ಹೌದು. ಸೊ ಇಲ್ಲಿ ಪಾಪ ಅವ್ರ ಫ್ಯಾಮಿಲಿಗೂ ಆ ಒಂದು ಇದಿರಲ್ಲ, ಆ ಪ್ರೀತಿ ದೂರ ಆಗ್ತಿರುತ್ತಲ್ಲ. ಒಂದು ಮಗನೋ ಮಗಳು ಹೋದಾಗ ಅದು ಅವ್ರಿಗೆ ಅದ್ರ ಕಷ್ಟ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಫ್ಯಾಮಿಲಿ ಎಕ್ಸೆಪ್ಟೇಷನ್ ಸಿಕ್ತಂದ್ರೆ ಎಜುಕೇಶನ್ ಸಿಗುತ್ತೆ. ಎಜುಕೇಶನ್ ಸಿಕ್ಕಾಗ ಒಂದು ಒಳ್ಳೆ ಪ್ರಜೆ ಆಗ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಂಡು ಈಗ ನಾನು ಹೇಗೆ ಜೀವನ ಮಾಡ್ತಿದ್ದೀನಲ್ಲ, ಸೊ ಹಾಗೆ ಎಲ್ಲರೂ ಇರ್ಬೋದು. ಸೊ ಅದು ಯಾಕೆ ಆಗ್ತಿಲ್ಲ ಅಂದ್ರೆ ಪೇರೆಂಟ್ಸ್ ಅಕ್ಸೆಪ್ಟೇಷನ್ ಸಿಗ್ತಾ ಇಲ್ಲ. ಸೊ ಇವಾಗ ಮುಂದಿನ ದಿನಗಳಲ್ಲಿ ಇವಾಗ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಂತರನೇ ಒಂದು ಜೀವನ ಮಾಡ್ಬೋದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವೆಲ್ಲ ಮಿಸ್ ಔಟ್ ಆಗ್ತಿದೆ. ಇದೆಲ್ಲ ಈಗ ಮತ್ತೆ ನೆಕ್ಸ್ಟ್ ಜನ್ರೇಷನ್ ಅಲ್ಲಿ ನೀವು ನಮ್ಮ ಕಮ್ಯುನಿಟಿನ ಎಲ್ಲಾ ಕ್ಷೇತ್ರಗಳು ನೋಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕಂದ್ರೆ ಇವಾಗ ಕಾಲ್ ಮಾಡಿ ಎಷ್ಟೋ ಜನ ಮಾತಾಡ್ತಾರೆ, ನಾವು ನಿಮ್ ತರ ಆಗ್ಬೇಕು, ನಿಮ್ ತರ ಜೀವನ ಮಾಡ್ಬೇಕು. ಇವಾಗ ನಮ್ಮ ತಾಯಿನೂ ಅಕ್ಸೆಪ್ಟ್ ಹೇಳ್ಕೊಂಡಿದ್ದಾರೆ, ಆ ತರ ಹೇಳ್ಕೊಂಡಿದ್ದಾರೆ ತುಂಬಾ ಜನ. ಓಕೆ, ಅಂದ್ರೆ ಸಿಕ್ಕಾಪಟ್ಟೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಮೆಸೇಜಸ್ ಬರುತ್ತೆ. ಅಂದ್ರೆ ಹುಡುಗರೇ ಆತರ ಇರೋರು ಈಗ ಆ ಒಂದು ಅವಸ್ಥೆಯಲ್ಲಿ ಇರುವಂತವ್ರು ಅಥವಾ ಆ ಒಂದು ಟೈಮಲ್ಲಿ ಇರುವಂತವ್ರು. ಹೌದು, ಆಗ ಗೊತ್ತಾಗ್ಬಿಡುತ್ತೆ. ಸಮಾಜಕ್ಕೆ ಹೇಳ್ಕೊಳಕ್ಕಾಗಲ್ಲ ಆತರ ಇರ್ತಾರೆ ಪರಿಸ್ಥಿತಿ. ಆತರ ಇರ್ತಾರೆ. ಇವಾಗ ಆ ಕಾನ್ಫಿಡೆನ್ಸ್ ಬಂದಿದೆ ಎಲ್ಲರಿಗೂ. ಯಾಕಂದ್ರೆ ಅದ್ ಮನ್ಸಲ್ಲಿ ಇಟ್ಕೊಂಡ್ರೆ ಮದ್ವೆ ಆಗಿ ಒಂದ್ ಹೆಣ್ಣಿನ್ಗೆ ಅವರು ಅದು ಮೋಸ ಅಲ್ಲ. ಅದು ಎಂಡ್ ಆಫ್ ದಿ ಡೇ ಅವ್ರು ಈಗ ಒಂದು ಹುಡುಗ ಆಗಿ ಒಂದು ಹುಡುಗಿಗೆ ಏನು ಆ ಒಂದು ಇದು ಕೊಡ್ಬೇಕಲ್ಲ ಅದು ಕೊಡಕ್ಕಾಗಲ್ಲ. ಒಂದು ಪ್ರೀತಿಯಿಂದ ಹಿಡಿದು ಒಂದು ಮಗುವಿಂದ ಹಿಡಿದು ಎಲ್ಲ ರೀತಿಯಿಂದನೂ ಅದು ಕಂಪ್ಲೀಟ್ ಆಗಲ್ಲ. ಅದು ಮೋಸ ಮಾಡ್ದಂಗೆ ಅದು. ಸೊ ಇವಾಗ ಅದನ್ನ ಮನವರಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರೂ ಓಪನ್ ಅಪ್ ಆಗ್ತಾ ಇದ್ದಾರೆ. ಓಪನ್ ಅಪ್ ಆಗಿಲ್ಲ ಅಂತಂದ್ರೂ ಮದುವೆ ಆಗದೇನೆ ಒಂದು ಹೆಣ್ಣಿಗೆ ಆ ಒಂದು ಇದಾಗಬಾರ್ದು. ಸೊ ಹಾಗೆಲ್ಲ ನಡೀತಾ ಇದೆ. ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ನಿಮ್ಮ ಥರ ಆಗಬೇಕು, ನಾವು ಗುರ್ತಿಸ್ಕೋಬೇಕು, ಅಡ್ಡದಾರಿ ಹಿಡಿಬಾರ್ದು, ಭಿಕ್ಷಾಟನೆ ಪ್ರಾಸ್ಟಿಟ್ಯೂಷನ್ ಅಲ್ಲದೇನೆ ಇನ್ನೂ ಜೀವನ ಇದೆ ಅನ್ನೋದನ್ನ ತೋರಿಸಿದ್ದೀರಾ ನೀವು ಅನ್ನೋದೊಂದು ಮಾತು ಬರುತ್ತೆ. ಸೊ ಅದು ಖುಷಿ ವಿಚಾರ ಅಲ್ಲ. ಯಾಕೆ ಮಾಡಲ್ಲ ಆ ಥರ? ಲೈಕ್ ಓಕೆ, ಅವ್ರು ಬಂದಿರ್ತಾರೆ, ಏನಾದರೂ ಒಂದು ಫ್ರೀಡಮ್ ಆಗಿ ನಾವು ಕೆಲ್ಸಕ್ಕೆ ಹೋಗಬೇಕು ಅಥವಾ ಸಮಾಜ ಸಪೋರ್ಟ್ ಮಾಡ್ತಾ ಇಲ್ವಾ? ನೀವೇನು ಹೇಳ್ತೀರಾ? ಯಾಕೆ ಅವ್ರು ಬೇರೆ ಕೆಲಸನೂ ಮಾಡಬಾರ್ದು, ಬರೀ ಅದೇ ಮಾಡಬೇಕಾ? ಏನಾದರೂ ಆ ಥರ ಏನಾದರೂ ಸಮಥಿಂಗ್ ರೂಲ್ಸ್ ಇದೆಯಾ ನಿಮ್ಮಲ್ಲಿ? ಹಂಗಿಲ್ಲ. ಒಬ್ಬೊಬ್ರು ಎಲ್ಲರೂ ನಂತರ ಸ್ಟ್ರಾಂಗ್ ಇರಲ್ಲ. ಅವರು ತುಂಬಾ ಅವ್ರಿಗೆ ಹೇಗೆ ಡೀಲ್ ಮಾಡಬೇಕು, ಹೇಗೆ ನಮ್ಮ ಟ್ಯಾಲೆಂಟ್ನ ನಾವು ಜನರಿಗೆ ತೋರಿಸ್ಬೇಕು, ಹೇಗೆ ನಾವು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಬೇಕು, ಸೊ ಅದು ಅಷ್ಟು ನಾಲೆಜ್ ಇರಲ್ಲ. ಒಬ್ರಿಗೆ ಕಮ್ಜೋರ್ ಆಗ್ಬಿಟ್ಟಿರ್ತಾರೆ. ಈಗ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದಮೇಲೆ ಅದೊಂದು ಆ ಒಂದು ಬೇರೆ ರೀತಿನೇ ಫೀಲ್ ಇರುತ್ತೆ. ನಾವು ಫ್ಯಾಮಿಲಿನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ನಮ್ಗೆ ಯಾರೂ ಇಲ್ಲ ಅನ್ನೋದಂತೂ ಆ ಒಂದು ಅಗ್ರೆಸಿವ್ನೆಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅವ್ರು ಮಾಡೋದಷ್ಟೇ. ನೀವು ನೋಡಿದ್ರೆ ನಮ್ಮ ಕಮ್ಯುನಿಟಿಲಿ ಸೂಪರ್ ಟ್ಯಾಲೆಂಟೆಡ್ ಇರ್ತಾರೆ. ಹೌದೌದು, ತುಂಬಾ ಜನ ಸಿಕ್ಕಾಪಟ್ಟೆ ಟ್ಯಾಲೆಂಟ್. ಪದ್ಮಶ್ರೀ ಅವಾರ್ಡ್ ಕೊಟ್ಟರು ಕೂಡ ಇದ್ದಾರೆ ಮೊನ್ನೆ ರೀಸೆಂಟ್ ಆಗಿ. ಮಂಜಮ್ಮ ಜೋಗಿ. ಹೌದು, ಮಂಜಮ್ಮ ಜೋಗಿ. ಸೊ ಎಷ್ಟೊಂದು ಜನ ಪೊಲೀಸ್ ಇದ್ದಾರೆ, ಕೋರ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ, ಜಡ್ಜ್ ಆಗಿದ್ದಾರೆ. ಸೊ ಎಲ್ಲದರಲ್ಲೂ ಇದ್ದಾರೆ. ಅಂದ್ರೆ ಒಂದ್ ಸ್ವಲ್ಪ ನಮ್ಗೇನಾದ್ರು ಪುಷಪ್ ಸಿಕ್ತಂತಂದ್ರೆ ಎಷ್ಟೋ ಮಟ್ಟಕ್ಕೆ ನಾವು ಬೆಳಿಬೋದು. ಸೊ ನಮ್ಮ ಕಮ್ಯುನಿಟಿಲಿ ಇನ್ನೂ ಸೂಪರ್ ಟ್ಯಾಲೆಂಟೆಡ್, ನಾನು ನೀವು ಜಸ್ಟ್ ಹೇಳ್ದಂಗೆ ಆ ಥರ ಇದ್ದಾರೆ. ಇವಾಗ ಯಾವ ಫ್ಯಾಮಿಲಿ ಸಿಕ್ತಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ. ಸೊ ಅದಾಗುತ್ತೆ ಇನ್ನು ಮುಂದಿನ ಜೀವನದಲ್ಲಿ.